ವಿಡಿಯೋ ಪ್ರಕರಣಗಳು, ವಿಡಿಯೋಗಳು ಏನೇನು ಹರಿದಾಡ್ತಾ ಇದೆ ಅನ್ನೋದನ್ನ, ಮಾಧ್ಯಮಗಳಲ್ಲಿ ಏನೇನು ಚರ್ಚೆ ಆಗಿದೆ ಅನ್ನೋದನ್ನ ನೋಡಿದಂತ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಮತ್ತು ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಕುಸುಮಾ ಅವರ ಮೇಲೆ, ಅವರ ತಂದೆ ಮೇಲೆ ಆರೋಪವನ್ನ ಮಾಡಿ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರು. ಬಹುಶಃ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಆ ವಿಡಿಯೋ, ಆಸಿಡ್ ಅಂತಿದ್ದಂಗೆನೇ ಆಸಿಡ್ ದಾಳಿ ಆಗೋಗುತ್ತೆ. ಆಸಿಡ್ ಅಂತ ನನ್ನಕ್ಕಿನ್ನ 3 ಸೆಕೆಂಡ್ ಮುಂಚಿತಾಗೆ ಆಸಿಡ್ ಅಂದಿದ ತಕ್ಷಣ 3 ಸೆಕೆಂಡ್ಗೆನೇ ಮೊಟ್ಟೆನಲ್ಲಿ ದಾಳಿ ಆಗುತ್ತೆ. ಸೊ ನಾನು ಅನ್ಕೊಂಡೆ, ಬಹಳ ನೋಡಿದೆ, ಆಘಾತ ಆಯ್ತು ನನಗೆ. ಕನ್ನಡ ಚಿತ್ರರಂಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಜೊತೆಗೆ ನಿರ್ಮಾಪಕರಾಗಿ ಕೆಲಸ ಮಾಡಿದವರು, ಅವಾಗ ಸ್ಕ್ರಿಪ್ಟ್ ಬರಿತೀನಿ ಅಂತ ನನ್ನ ಹತ್ರ ಇದ್ದಾಗ ಹೇಳ್ತಿದ್ರು. ಕಥೆನೂ ತಿರ್ಚ್ತೀನಿ ಅಂತೇಳಿ ಕುರುಕ್ಷೇತ್ರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ತಿರ್ಚಿರೋಂಥದ್ದು. ಹೆಂಗ್ ಬೇಕಾದ್ರೂ ಜನಕ್ಕೆ ತೋರಿಸ್ತೀವಿ ಅಂತೇಳಿ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗ್ಬಿಟ್ಟಿದೆ, ಒಳ್ಳೆ ಸಿನಿಮಾಗಳಿಲ್ಲ ಅಂತೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಅಂತ ಹೇಳಿ ಒಳ್ಳೆ ಡ್ರಾಮನ ಸ್ಕ್ರಿಪ್ಟ್ ಮಾಡಿ ನಿಮ್ ಕೈ ಕೊಟ್ಟಿದ್ದಾರೆ. ಪಾಪ ನೀವು ಕೂಡ ಏನು ಇಲ್ಲ ಅಂತ ಹೇಳಿ ಬಹಳ ಚೆನ್ನಾಗಿ ಬಿತ್ತರಿಸಿದಿರಿ. ಸೊ ಅವ್ರಿಗೆ ಅಭಿನಂದನೆಗಳು, ತೋರಿಸಿದಂತ ನಿಮಗೂ ಕೂಡ ಅಭಿನಂದನೆಗಳು. ಸೊ ಇದನ್ನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿರೋ ವಿಚಾರ ಇರ್ಬೋದು, ಹೋಮ್ ಮಿನಿಸ್ಟರ್ ಬರೆದಿರೋ ಪತ್ರ ಇದೆ. ಸಿಬಿಐ ತನಿಖೆ ಮಾಡಿಸ್ಬೇಕು ಅಂತನೋ ಏನೋ ಹೇಳ್ದಂಗಿತ್ತು. ಹೌದಾ? ಅದೇ ಒಂದು ಸ್ಕ್ರಿಪ್ಟ್ ಬಹಳ ಚೆನ್ನಾಗಿ ಒಂದು ಸ್ಕ್ರಿಪ್ಟ್ ನಡೆದಿದೆ. ಅದಕ್ಕೆ ಸಾಕಷ್ಟು ಸಿನಿಮಾಗಳನ್ನ ತೆಗೆದಿದ್ದಾರೆ. ಕೆಲವು ಡಬ್ಬ ಪಾಸ್ ಆಗಿದೆ, ಕೆಲವು ಡಬ್ಬ ಫೇಲ್ ಆಗಿದೆ. ಸೊ ಈಗ ನಿಮ್ಗೆ ಒಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದಾರೆ, ನಿಮ್ನೆಲ್ಲ ಇಟ್ಕೊಂಡು ಹೆಂಗೆ ನಡೀತದೆ ಮಾರ್ಕೆಟ್, ಆಮೇಲೆ ಚಿತ್ರ ತೆಗೆಯೋಣ ಅಂತ.